ಅನೇಕ ಲಕ್ಷಣಗಳು ಸತ್ಯವೇದವು ನಮಗೆ ಹೇಳುತ್ತೆ. ಅಂದರೆ ಬಲಿದಾನಗಳು, ಅನೇಕ ಪ್ರವಾದಿಗಳು, ಶಿಷ್ಯರು ರಕ್ತ ಚರಿತ್ರೆಯಿಂದ ನಮಗೆ ಅವರ ಪಾದಗಳನ್ನು ತೊಳೆದು ನಮ್ಮನ್ನು ಪ್ರೀತಿಸಿ, ನಮ್ಮನ್ನು ಬಲಗೊಳಿಸಿ, ನಮ್ಮನ್ನು ಸ್ಥಿರಗೊಳಿಸಿ, ನಮ್ಮನ್ನು ಅಭಿಷೇಕದಿಂದ ತುಂಬಿಸಿ, ನಮ್ಮನ್ನು ಜ್ಞಾಪಕ ಮಾಡಿಕೊಂಡು ನಮ್ಮನ್ನು ಪ್ರೀತಿಸಿ ಇಲ್ಲಿಗೆ ಕರ್ಕೊಂಬಂದಿದೆ. ಇಸ್ಕರಿಯೋತನಾದರೆ ಸತ್ತೋಗ್ಬಿಟ್ಟ. ಏಕೆ? ಅವನು ಶಿಷ್ಯರಲ್ಲಿ ಒಬ್ಬನು, 3.5 ವರ್ಷ ದೇವರ ಅದ್ಭುತಗಳನ್ನು ನೋಡಿದವನು. ಆದರೆ ಅವನಿಗಿರೋದು ವಾಂಛೆ, ಕಳ್ಳತನ ಮಾಡಬೇಕು, ದುರಾಶೆ, ಧನಾಪೇಕ್ಷೆ. ಗೆಹಜಿ ಅಂತನೊಬ್ಬನಿದ್ದಾನೆ ಎಲಿಷಾ ಹತ್ರ, ಅವನು ಹಾಗೆ ಮಾಡಿದ್ದಾನೆ. ಅವನು ತರತರಕ್ಕೂ ಕುಷ್ಠವ್ಯಾಧಿಯನ್ನು ತಂದಿದ್ದಾನೆ. ಈಗ ಇಸ್ಕರಿಯೋತ ಯೂದ ದುರಾಶೆಗೆ, ಧನಾಪೇಕ್ಷೆಗೆ, ಎಲ್ಲ ಇಚ್ಛೆಗಳಿಗೆ, ಅವನ ಜಾರತ್ವ, ಅಪವಿತ್ರತೆ ಇವೆಲ್ಲ ಕೂಡ ಸೈತಾನನು ಹೃದಯದಲ್ಲಿ ಹುಟ್ಟಿಸಿ, ಅಪೇಕ್ಷೆ ಇದ್ದರೆ ಸಾಕು, ಅಟ್ರಾಕ್ಷನ್ ಇದ್ದರೆ ಸಾಕು, ಎಳ್ಕೊಂಬಿಡುತ್ತೆ. ಇಲ್ಲಿ ಸೈತಾನನು ಕ್ರಿಯೆ ಮಾಡಿದ್ದಾನೆ. ಎಂಥ ಕ್ರಿಯೆ ಮಾಡಿದ್ದಾನೆ ಅಂದರೆ ನಾಶನವಾದ ಕ್ರಿಯೆ ಮಾಡಿದ್ದಾನೆ. ಇಸ್ಕರಿಯೋತ ಯೂದನ ಹೃದಯದಲ್ಲಿ ಕ್ರಿಯೆ ಮಾಡಿಬಿಟ್ಟಿದ್ದಾನೆ. ದುಡ್ಡು 30 ನಾಣ್ಯಗಳನ್ನು ತೆಗೆದುಕೊಂಡು ಅದನ್ನು ಯೇಸುಕ್ರಿಸ್ತನ ಮಾರಿಬಿಟ್ಟಿದ್ದಾನೆ. ಸೃಷ್ಟಿಕರ್ತನೇ ಮಾರಿಬಿಟ್ಟಿದ್ದಾನೆ. ಈಗ ದುರಾಶೆಗೆ, ಧನಾಪೇಕ್ಷಕ್ಕೆ, ಉದ್ಯೋಗದಲ್ಲಿ, ವ್ಯಾಪಾರದಲ್ಲಿ, ಎಲ್ಲ ವಿಷಯದಲ್ಲಿ ಧನಾಪೇಕ್ಷಕ್ಕೆ ಮಾಡಿದರೆ, ಅಂಥ ಕೆಲಸ ಮಾಡಿದರೆ ನಾವೇ ಹಾಳಾಗೋದು. ಅದಕ್ಕಾಗಿ ಸೈತಾನನ ಕ್ರಿಯೆ ಮಾಡುತ್ತಿರುವಾಗ ಯೇಸು ನಾಮದಲ್ಲಿ ಓಡೋಗು, ಯೇಸು ಕ್ರಿಸ್ತ ನಾಮದಲ್ಲಿ ನಿನ್ನನ್ನು ಬಂಧಿಸ್ತೇವೆ ಅಂತಂದು ಹೇಳಿದರೆ ಅವನು ಕ್ರಿಯೆ ಮಾಡೋಕ್ಕೆ ಆಗೋದಿಲ್ಲ. ಅವನು ಹೋಗ್ಬಿಡ್ತಾನೆ, ಮತ್ತೆ ಬರ್ತಾನೆ. ಅವನ ಕೆಲಸ ಅದು. ನಾವು ದೇವರಿಂದ ಆರಿಸಲ್ಪಟ್ಟವರಾದರೆ, ದೇವರ ಹತ್ರ ನಾವು ವಿನಯವಾಗಿದ್ದವರಾದರೆ, ದೇವರ ಸನ್ನಿಧಿಯಲ್ಲಿ ಆಳವಾಗಿ ದೇವರ ಹತ್ರ ನಾವು ಇದ್ದರೆ ನಮ್ಮನ್ನು ಬಲಪಡಿಸ್ತಾನೆ, ಸ್ಥಿರಪಡಿಸ್ತಾನೆ, ಸಿದ್ಧಪಡಿಸ್ತಾನೆ. 12 ಮಂದಿ ಶಿಷ್ಯರು ಅನೇಕ ಕಾಂಡಗಳನ್ನು ಸುವಾರ್ತೆಯಿಂದ ನಿಲ್ಲಿಸಿದ್ದಾರೆ. ಅನೇಕ ಜನರನ್ನು ಕ್ರಿಸ್ತರನ್ನಾಗಿ ಮಾಡಿದ್ದಾರೆ. ಆದರೆ ಇಸ್ಕರಿಯೋತ ಮಾಡಿದ್ದು ಕಳ್ಳ ಕದ್ದೋದಕ್ಕೆ, ಕೊಯ್ಯುವುದಕ್ಕೆ, ನಾಶನ ಮಾಡೋದಕ್ಕೆ ಬಂದಂಗೆ ನಾಶನ ಆಗ್ಬಿಟ್ಟ, ಹಾಳಾಗ್ಬಿಟ್ಟ. ಗೆಹಜಿ ಹಾಳಾಗ್ಬಿಟ್ಟ. ಅಂತ ಕ್ರಿಯೆ ಮಾಡೋದಕ್ಕೆ ಬಂದರೆ ಅವನನ್ನು ಯೇಸು ಕ್ರಿಸ್ತ ನಾಮದಲ್ಲಿ ಬಂಧಿಸಬಹುದು. ಪ್ರಾರ್ಥನೆ ಮಾಡ್ಕೊಳ್ಳೋಣ. ತಂದೆ, ನಿಮಗೆ ಸ್ತೋತ್ರ ಅಪ್ಪ. ನಮ್ಮನ್ನು ಪ್ರೀತಿಸಿದೆಯಾ, ಬಲಗೊಳಿಸಿದೆಯಾ, ಸ್ಥಿರಗೊಳಿಸಿದೆಯಾ, ಸಿದ್ಧಗೊಳಿಸಿದೆಯಾ, ನಿಮಗೆ ಸ್ತೋತ್ರ ಏಸಪ್ಪ. ಸೈತಾನನ ಕ್ರಿಯೆ ಮಾಡಿತು ಇಸ್ಕರಿಯೋತನ ಮೇಲೆ, ಯೋಧನ ಮೇಲೆ ಅಪವಾದಿ ಅಟ್ಯಾಕ್ ಮಾಡಿದ್ದಾನೆ. ಅದನ್ನು ಅವನನ್ನು ಸ್ವೀಕರಿಸಿದ್ದಾನೆ ಅಪ್ಪ. ಹಾಗೆ ತಂದೆ, ಅನೇಕ ರೀತಿಯಾಗಿ ಇಂದಿನ ದಿವಸ ಯೌವನಸ್ಥರಪ್ಪ ಇದ್ದಾರಪ್ಪ. ಅವರನ್ನು ತಂದೆ ಅಂಥ ಶೋಧನೆಯಿಂದ ಪಾರು ಮಾಡಿ ಅಪ್ಪ, ಅವ್ರನ್ನ ಬಲಗೊಳಿಸಿ, ಸ್ಥಿರಗೊಳಿಸಪ್ಪ. ಅನೇಕರು ತಂದೆ ಸೈತಾನನ ಥರ ತಂದೆ ಕಾಟದಿಂದ ಬಿಡುಗಡೆ ಹೊಂದಬೇಕು ತಂದೆ ಅಪ್ಪ. ಅನೇಕ ಮಂದಿ ಬಿಡುಗಡೆ ಹೊಂದಬೇಕು ತಂದೆ. ರಾಜ್ಯವು ಬಿಡುಗಡೆ ಹೊಂದಬೇಕು, ರಾಷ್ಟ್ರವು ಬಿಡುಗಡೆ ಹೊಂದಬೇಕು, ಕಾಂಡಗಳು ಬಿಡುಗಡೆ ಹೊಂದಬೇಕು, ಜಿಲ್ಲೆಗಳು ಬಿಡುಗಡೆ ಹೊಂದಬೇಕು, ಬಿಡುಗಡೆ ಆಗಬೇಕು ತಂದೆ ಅಪ್ಪ. 12 ಮಂದಿ ಶಿಷ್ಯರಾಗಿ ಅನೇಕರನ್ನು ತಂದೆ ಯೇಸು ಕ್ರಿಸ್ತನ ಪ್ರೀತಿ, ದಯೆ, ಕನಿಕರ, ಕೃಪೆ, ದೀರ್ಘಶಾಂತಿ ಎಲ್ಲ ಕೊಟ್ಟು ತಂದೆ ಅವರನ್ನು ತಂದೆ ಶಾಂತಿಯಿಂದ ಬಲಗೊಳಿಸು, ಸ್ಥಿರಗೊಳಿಸು, ಸಿದ್ಧಗೊಳಿಸು. ನಿಮಗೆ ಸಮಸ್ತ ಮಹಿಮೆ, ಘನತೆ, ಪ್ರಭಾವಗಳು ಯೇಸು ಕ್ರಿಸ್ತ ನಾಮದಲ್ಲಿ ಚೆಲ್ಲಿಸ್ತಾ ಇದ್ದೇವೆ ತಂದೆ. ಆಮೇಲೆ